ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ರೀಚ್ ಆಗ್ತಾ ಹೋಗುತ್ತವೆ. ಹಾಗಾಗಿ ನೀವು ಆ ವಿಡಿಯೋಗಳನ್ನೆಲ್ಲ ನೋಡಬಹುದಾಗುತ್ತದೆ ಅಂತ ಹೇಳ್ತೀನಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ ದ್ವಿತೀಯ PUCಯ ದ್ವಿತೀಯ ತ್ರೈಮಾಸಿಕ ಪರೀಕ್ಷೆ ಡಿಸೆಂಬರ್ 2024 ಅಂದರೆ Q5 ಎಕ್ಸಾಮ್ ಇದು ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ಆಗಿರುತ್ತದೆ. ಅವಧಿ 1 ಗಂಟೆ 1.5 ಗಂಟೆ ಇರುತ್ತದೆ. ವಿಷಯ ಕನ್ನಡ. ಗರಿಷ್ಠ 40 ಅಂಕಗಳು. ನೋಡಿ, ವಿಭಾಗ ಅ ಅಂತ ಇದೆ. ಇದು ಈ ಈ PU ಬೋರ್ಡಿಂದು ಪ್ರಶ್ನೆ ಪತ್ರಿಕೆ ಎಷ್ಟು ಸರಳವಾಗಿರುತ್ತದೆ ಅಂದರೆ PU ಬೋರ್ಡಿಗೆ ಯಾವುದೇ ರೀತಿಯ ಸಂಧಿ, ಸಮಾಸ, ಛಂದಸ್ಸು, ಅಲಂಕಾರ ಇದು ಯಾವುದೂ ಇಲ್ಲ. ದೊಡ್ಡ ಮಕ್ಕಳುಗಳು ಈ 10ನೇ ತರಗತಿಗೆ ಈ CBSE ವಿದ್ಯಾರ್ಥಿಗಳಿಗೆ ಕಂಪೇರ್ ಮಾಡಿದರೆ ಇವರು ದೊಡ್ಡ ಮಕ್ಕಳುಗಳು. ಅವ್ರು ಮತ್ತೆ ಸಾಮಾನ್ಯವಾಗಿ ಮಾತೃಭಾಷೆಯ ಮಕ್ಕಳುಗಳೇ ಹೆಚ್ಚಿರ್ತಾರೆ. ಅದು ಯಾವುದೇ ಇರಲಿ, ಅದು ಪ್ರಶ್ನೆ ಬೇಡ. ಕನ್ನಡವನ್ನು ಅದು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಓದ್ತಾರೆ ಅವರು. ಅವ್ರುಗಳಿಗೆ ನಮ್ಮಲ್ಲಿ ಈ ರೀತಿಯಾದಂಥ ಗ್ರಾಮರ್ಗಳಿರ್ಬೋದು ಯಾವುದೂ ಇಲ್ಲ. ಎಷ್ಟು ಸರಳವಾಗಿರುತ್ತದೆ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ನೀವೇ ನೋಡಿ. ಹೀಗಿರುವಾಗ ನಮ್ಮ CBSEನಲ್ಲಿ ಯಾಕೆ ಅಷ್ಟು ಡಿಫಿಕಲ್ಟ್ ಇರುತ್ತದೆ ಕ್ವಶನ್ ಪೇಪರು ಅಂತ ನನಗನ್ನಿಸುತ್ತದೆ. ಹಾಗಾಗಿ ನಾನು ಇವತ್ತೊಂದು ವಿಡಿಯೋನು ಮಾಡ್ತಾ ಇದ್ದೀನಿ. ಇದು ಮೊನ್ನೆ 18ನೇ ತಾರೀಕಿಗೆ ನಡೆದಿದ್ದು. ನನಗೆ ಸ್ವಲ್ಪ ಬ್ಯುಸಿ ಇದೆ ಅಂತ ಇದನ್ನು ಹಾಕ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ ಅಂತ ಈ 4 ಆಪ್ಷನ್ಸ್ ಇರುತ್ತದೆ. ವಿದ್ಯಾರ್ಥಿಗಳು ಆರಾಮ್ಸೆಯಾಗಿ ಟಿಕ್ ಹಾಕ್ತಾರೆ. ಕುಳಿತು ಕೆಮ್ಮುವ ಪ್ರಾಣಿ ಯಾರು ಅಂತ ಕೇಳಿದ್ರು. ನೋಡಿ, ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಬಹಳ ಈಸಿ ಇದೆ ಇದು. ತಂದೆ, ತಾಯಿ, ಮಗು, ಅಜ್ಜಿ. ಬಹಳ ಈಸಿ ಕ್ವಶನ್ ಇದು. ಓಕೆ. ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಇದೆಲ್ಲ ಮಕ್ಕಳಿಗೆ ಬಹಳ ಬೇಗನೆ ಗೊತ್ತಾಗುವಂಥ ಒಂದು ಪ್ರಶ್ನೆಗಳಿದೆ. ಆನ್ಸರ್ ಇದು ಮತ್ತು ತುಂಬ ಸರಳವಾಗಿದ್ದಾವೆ ಇವು. ನೀವು ನೋಡಿದ್ರೇ ಗೊತ್ತಾಗುತ್ತೆ. ಪಾಠ ಮಾಡ್ಬೇಕಾದ್ರೆ ಇವೆಲ್ಲ ಮೇನಲ್ಲೇ ಕ್ವಶನ್ಗಳಲ್ಲೇ ಸಿಕ್ಬಿಡತ್ತೆ. ತುಂಬ ಡೀಪು ಒಳಗಡೆ ಇಲ್ಲ ಇವೆಲ್ಲ ಈ ಕ್ವಶನ್ಗಳು. ಓಕೆ, 4 ಕೇಳಿದ್ದಾನೆ. ಎಷ್ಟು? 40 ಮಾರ್ಕ್ಸಿಗೆ 4 ಕೇಳಿದ್ದಾನೆ. ಆಮೇಲೆ ನೋಡಿ, ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇದು ಬ್ರಾಕೆಟ್ನಲ್ಲಿ ಆನ್ಸರ್ ಅನ್ನು ಕೊಟ್ಟಿರ್ತಾನವ. 3 ಕ್ವಶನ್ ಕೇಳಿರ್ತಾನೆ, ಅಲ್ಲಿ ಆನ್ಸರ್ ಕೂಡ ಇರುತ್ತದೆ. ಮಗು ಯೂಸ್ ಮಾಡಿಬಿಟ್ಟು ಬರಿಬೇಕಾಗುತ್ತೆ. ದಣಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿ. ನೋಡಿ ಎಷ್ಟು ಈಸಿಯಾಗಿ ಅಂದರೆ ನೋಡಿ, ಇಲ್ಲೇ ಆನ್ಸರ್ ಇರುತ್ತದೆ ಅಲ್ಲ, ಮಗು ತಂದು ಇಲ್ಲೇ ಜೋಡಿಸ್ಬೋದು. 1ನೇದು ಆನ್ಸರ್. ಇನ್ನು 2ನೇ ಆನ್ಸರ್, ಭೂಮಿಯ ಮೊದಲ ವಿಜ್ಞಾನಿ, ಮೇಲಿನ ಮೊದಲ ವಿಜ್ಞಾನಿ. ನೋಡಿ ಎಷ್ಟು ಸರಳವಾಗಿರುತ್ತದೆ ಅಂದರೆ ಇಲ್ಲಿ ಮಗು ಅನ್ನೋದನ್ನು ತಂದು ಇಲ್ಲೇ ಮಗು ಜೋಡಿಸುತ್ತದೆ. ಕಲಾಂ ಅವರ ಆತ್ಮಚರಿತೆಯ ಹೆಸರು. ನೋಡಿ, ಬಹಳ ಈಸಿಯಾಗಿ ಇಲ್ಲಿರುತ್ತದೆ. 1 ಮತ್ತು ಅಥವಾ 2 1 ಮಾತ್ರ ಎಕ್ಸ್ಟ್ರಾ ಕೊಟ್ಟಿರ್ತಾನವ. ಅದು ಬಿಟ್ಟರೆ ಇಲ್ಲ. ಇಲ್ಲಿ 3 ಕೇಳಿದರೆ 4 ಕೇಳಿರ್ತಾನೆ ಅಷ್ಟೇ. ಮಗುವಾಗ ಅದು ಕೂಡ ಒಂದು ಚಾಯ್ಸ್ ಅಂತ ನಾನು ಅಂದ್ಕೊಳ್ಬೋದು. ಇನ್ನು ಹೊಂದಿಸಿ ಬರೆಯೋದ್ರಲ್ಲಂತೂ ತುಂಬ ಸರಳವಾಗಿರುತ್ತದೆ. ಪಾಠದ ಹೆಸರು, ಪಾಠದ ಲೇಖಕರು ಬರೆದವರು, ಗದ್ಯ ಯಾರು, ಪದ್ಯ ಯಾರು ಅಂತ ಬಹಳ ಈಸಿಯಾಗಿ ಕೇಳ್ತಾನೆ. ಬೆಳಗು ಜಾವ ನೋಡಿ, ಮಗು ಬಹಳ ಈಸಿಯಾಗಿ ಆನ್ಸರನ್ನು ತೆಗೆದುಕೊಳ್ತಾ. ಅದಕ್ಕೆ ನಾವು ಕಂಪೇರ್ ಮಾಡಿದರೆ CBSE ಮಕ್ಕಳಿಗೆ ಸ್ಟೇಟ್ ಬೋರ್ಡಿಗೆ ಅಲ್ಲಿ ಎಲ್ಲ ಮಕ್ಕಳು 100ಕ್ಕೆ 100. ಆದರೆ ನಮ್ಮಲ್ಲಿ ಆ ಥರ 100ಕ್ಕೆ 100 ಬರೋದೇ ಇಲ್ಲ. ತುಂಬ ಕಷ್ಟ. ಒಂದು ಮಗು ಬಂದುಬಿಟ್ರೆ ಅಂತೂ ಮುಗ್ದೇ ಹೋಯ್ತು. ಹಾಗೆ ಆ ರೀತಿ ಆಗುತ್ತೆ ನೋಡಿ. ಇಲ್ಲಿನೂ ಅಷ್ಟೇ. ಇನ್ನು 2-3 ವಾಕ್ಯದಲ್ಲಿ ಇದು ಗದ್ಯ, ಪದ್ಯ ಮತ್ತು ನಾಟಕ. ಇವು ಬಹಳ ಚಿಕ್ಕದಿರ್ತದೆ. ಆನ್ಸರ್ ಅಂತೂ ಬಹಳ ಚಿಕ್ಕದು. ಚಿಕ್ಕದು 2 ವರ್ಡ್ಸ್ ಅಥವಾ 3 ವರ್ಡ್ಸಲ್ಲಿ ಮುಗಿಸ್ಬೇಕಾಗುತ್ತೆ. ಬಹಳ ಚಿಕ್ಕ ವರ್ಡ್ ಆನ್ಸರ್ ಇದು. ನೋಡಿ, ಬೇಕಾದ 1ಕ್ಕೆ ನೋಡಿ ಯಾವ ಥರ ನೋಡಿ, 2ಕ್ಕೆ ಉತ್ತರಿಸಿ, 1ಕ್ಕೆ ಉತ್ತರಿಸಿ, 1ಕ್ಕೆ ಮರೆಯಿರಿ. ನೋಡಿ, ದೊಡ್ಡ ಮಕ್ಕಳಿಗೆ ಈ ರೀತಿ ಆಪ್ಷನ್ಸ್. ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ CBSE ಕಂಪೇರ್ ಮಾಡಿದರೆ ಇದು ಕಷ್ಟ ಇದೆಯಲ್ಲ ಅನ್ನೋದಕ್ಕೆ. ನೋಡಿ, ದೀರ್ಘ ಗದ್ಯ 1ಕ್ಕೆ, ಸಂದರ್ಭನೂ ಅಷ್ಟೇ. 1ಕ್ಕೆ ದೀರ್ಘ ಗತ್ತಿರದಿಂದ ಉತ್ತರಿಸಿ ಅಂತ ಸೇಮ್ ಪ್ರಶ್ನೆ ಪತ್ರಿಕೆ ಇದು. ಹಾಗಾಗಿ ಇಲ್ಲಿ ನೋಡಿ 5-6 ವಾಕ್ಯದಲ್ಲಿ ಅಷ್ಟೇ. 1 ಗದ್ಯ, 1 ಪದ್ಯ, 1 ನಾಟಕ.
ಅದು ಕೂಡ ಅಷ್ಟೇ ಬಹಳ ಈಸಿಯಾಗಿ ಕೇಳ್ತಾನೆ ಅವನು. ಬಹಳ ಮಗು ಬೇಗನೆ ಅರ್ಥ ಮಾಡಿಕೊಂಡು ತುಂಬ ಡೀಪಾಗಿ ಏನು ಮಗು ಬರೀಲಿಕ್ಕೆ ಹೋಗಲ್ಲ, ಬರೆಯೋ ಅವಶ್ಯಕತೆ ಕೂಡ ಇರೋದಿಲ್ಲ. ಇನ್ನು ಗ್ರಾಮರಿಗೆ ಬಂದುಬಿಟ್ರಂತೂ ನೀವು ನೋಡಬೇಕು, ನಾನು ಮೊದಲೇ ಹೇಳಿದೆ ಪ್ರಾರಂಭದಲ್ಲಿ, ಸಂಧಿ ಇಲ್ಲ, ಸಮಾಸ ಇಲ್ಲ, ಛಂದಸ್ಸಿಲ್ಲ, ಅಲಂಕಾರ ಇಲ್ಲ. ಆದರೆ CBSE 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇನ್ನೂ ಏನೇನೋ ಡಿಫಿಕಲ್ಟ್ ಕೊಡಬೇಕು ಅಂತ ಕೆಲವರ ವಾದ. ಅಲ್ಲಿರೋ ಸಂಧಿ ಸಮಾಸಗಳನ್ನೇ ಮಗು ಕಲೀಲಿಕ್ಕೆ ಆಗ್ತಾ ಇಲ್ಲ. ಅದು ಪುಸ್ತಕವನ್ನು ಬಿಟ್ಟು ಹೊರತುಪಡಿಸಿ ಇದೆಲ್ಲದೂ ಪುಸ್ತಕದಲ್ಲೇ ಕವರ್ ಆಗಿದೆ ಸ್ನೇಹಿತರೆ. ಒಂದು ಕೂಡ ಹೊರಗಡೆ ಇಲ್ಲ. ಸ್ಟೇಟ್ ಬೋರ್ಡಿನಲ್ಲಿ ಒಂದು ಕೂಡ ಹೊರಗಡೆ ಇಲ್ಲ. ಎಲ್ಲವೂ ಕೂಡ ಅಭ್ಯಾಸ ಚಟುವಟಿಕೆಯಲ್ಲಿರುವಂಥ ಪ್ರಶ್ನೆಗಳೇ ಇವು. ಒಂದು ಕೂಡ ಒಳಗಡೆಯಿಂದ ಕೂಡ ತೆಗೆದಿಲ್ಲ. ಆ ರೀತಿಯಾಗಿ ತತ್ಸಮ ತದ್ಭವ ನೋಡಿ, 2 ಪದಗಳಿಗೆ ತತ್ಸಮ ತದ್ಭವ ಬರೀರಿ. ಮಗು ಯಾವುದಾದ್ರು 3 ಕೊಟ್ಟಿರ್ತಾನೆ, ಯಾವುದೆರಡು. ಇಲ್ಲಿ ಸೂಚನೆಗೆ ನೋಡಿ, ಈಗ 2 ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. 2 ಬರಿಬೇಕು. ಮಗು ನಾನು ಕೇಳಿರೋದೆಷ್ಟು? 3 ಕೇಳಿರ್ತಾನೆ, ಒಂದನ್ನು ಬಿಡಬೇಕು, 2 ಬರಿಬೇಕು, ಚಾಯ್ಸ್ ಮಾಡ್ಕೋಬೇಕು. ಆ 2ರಲ್ಲಿ ಕೂಡ ಮತ್ತೆ ಆಪ್ಷನ್ಸ್. ಮಗುಗೆ 2 ಪದಗಳಿಗೆ ತತ್ಸಮ ತದ್ಭವ ಬರೀರಿ. ಈಸಿ ಇರೋದನ್ನು ಬರೆಯುತ್ತದೆ, ಡಿಫಿಕಲ್ಟ್ ಇದ್ರೆ ಮಗು ಬಿಟ್ಟು ಹಾಕ್ಬೇಕು. ಇಲ್ಲಿನೂ ಅಷ್ಟೇ ನೋಡಿ, ಅನುಕರಣ ಅವ್ಯಯದಲ್ಲಿ ಇದು ಆ ಮಗುಗೆ ಆಪ್ಷನ್ಸ್. ನಿಮಗೆ ಗೊತ್ತಿರೋದನ್ನು 2 ಬರೀರಿ. ಮಗು ಏನಾದ್ರೂ ಬರಿಬಹುದು, ದಬ ದಬ, ಡಬಡವ, ಟಪ ಟಪ, ಏನಾದ್ರೂ ಬರಿಬಹುದು. ಮಗು ಗೊತ್ತಿರೋದು ಬರೆಯುವುದು, ಮಗುನೇ ಬರಿಬೇಕಾಗುತ್ತದೆ, ಅವ್ರು ಕೊಡೋದಿಲ್ಲ. ದುರಿಕ್ತಿ ಮತ್ತು ಇದೆಲ್ಲ ಹಾಗೆ ಕೊಡ್ತಾರೆ ಅವರು. ಇನ್ನು 2 ಪದಗಳಿಗೆ ಸ್ವಂತ ವಾಕ್ಯ. 3 ಕೇಳಿರ್ತಾನೆ, ಸ್ವಂತ. ನಮ್ದು ಹಂಗಿಲ್ಲ, ಪರ್ಟಿಕ್ಯುಲರ್ ಆಗಿ ಈ ಪದಕ್ಕೆ ನೀವು ಮಗು ಬರೀಲೇಬೇಕು. ಮಗುಗೆ ಬರ್ತೈತೆ ಬಿಡ್ತೈತೆ ಗೊತ್ತಿಲ್ಲ. CBSE ಮಗುಗೆ ಬರ್ತೈತೆ ಬಿಡ್ತೈತೆ ಗೊತ್ತಿಲ್ಲ, ಪರ್ಟಿಕ್ಯುಲರ್ ಆಗಿ ಈ ಪದಕ್ಕೆ ನೀನು ಬರೀಲೇಬೇಕು. ಸ್ವಂತ ವಾಕ್ಯ, ನೀ ಈ ಪದಕ್ಕೆ ಸ್ವಂತ ವಾಕ್ಯವನ್ನು ಬರಿಬೇಕು. ಮಗು ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು ನೋಡಿ, PU ಬೋರ್ಡಲ್ಲಿ ನೋಡಿ ಯಾವ ರೀತಿ ಆಪ್ಷನ್ಸ್. ಗೊತ್ತಿದ್ರೆ ಬರಿಬಹುದು, ಅದಕ್ಕೆ ಆಪ್ಷನ್ಸ್ ಯಾವ್ದಾರ ಆರಿಸ್ಕೊಳ್ತಿತ್ತು. ಈ ಆಪ್ಷನ್ಸ್ ಈ ತರದ್ ಯಾಕೆ ತೆಗೆಯೋದಿಲ್ಲ ನೀವು ನೋಡಿ ಬೇಕಾದ್ರೆ. ಸಂಧಿ ಸಮಾಸದಲ್ಲಿಲ್ಲ. ಆಮೇಲೆ ಇಲ್ಲಿ ನೋಡಿ, ಯಾವುದಾದ್ರು ಒಂದು ಪ್ರಶ್ನೆಗೆ ಉತ್ತರಿಸಿ. ಮತ್ತೆ ಯಾವುದಕ್ಕೆ? ಈ ಪತ್ರ ಲೇಖನಕ್ಕೂ ಮತ್ತು ಆಪ್ಷನ್ಸ್. ಅದರಲ್ಲಿ ಮತ್ತೆ ಅಡ್ರೆಸ್ ಎಷ್ಟು ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ ನೋಡಿ, ನೀಟಾಗಿರುತ್ತೆ. ಕರೆಕ್ಟಾಗಿ ಮಗು ಇದಕ್ಕೆ ಬರೆದ್ರೆ ಆಯ್ತು. ನೋಡಿದ್ರಲ್ಲ ಎಷ್ಟು ಸರಳವಾಗಿದೆ. 40 ಮಾರ್ಕ್ಸ್ 1 ಅವರ್ನಲ್ಲಿ ಬರೆದಿರ್ತಾರೆ ಮಕ್ಕಳುಗಳು. 3/4 ಅವರಿಗೆ ಬರೆದಿರ್ತಾರೆ ಕೆಲವು ಮಕ್ಕಳುಗಳು. ಮಿಸ್ ತಗೊಳ್ಳಿ ಅಂತಾರೆ. ಹಾಗಾಗಿ ನಾನು ಹೇಳೋದೇನೆಂದ್ರೆ, ಪ್ರಶ್ನೆ ಪತ್ರಿಕೆ ಬಹಳ ಸರಳವಾದಷ್ಟು ಮಗುವಿನ ಮಟ್ಟಕ್ಕಿದ್ರೆ ಮಗು ಬರೆಯುತ್ತದೆ ಅಂತ ನಾನು ಹೇಳೋದು, ಬೇರೆ ಏನೂ ಅಲ್ಲ. ಅಂಕ ಗಳಿಸ್ಲಿಕ್ಕೆ ಅದಕ್ಕೆ ಸುಲಭವಾಗಿರುತ್ತದೆ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.